ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಕಾನ್ಸೆಪ್ಟ್ಗಳ ಮೂಲಕ ಬಂದಿದ್ದೀವಿ. ಇದು 4ನೇ ವರ್ಷ. ನಮ್ಮ ರಘು ಸರ್ ಅವ್ರದ್ದು ಕಾನ್ಸೆಪ್ಟ್ ಏನಂದರೆ, ಜನಪದ ಈಗ ಎಲ್ಲೋ ಅಳಿವಿನಂಚಲ್ಲಿದೆ ಅಂತ. ಸೊ ಜನಪದರಿಗೆ ವ್ಯಾಕರಣ, ಲಘು, ಗುರು ಈ ಥರದ್ದೇನೂ ಗೊತ್ತಿರಲಿಲ್ಲ. ನಮ್ಮ ನಾಡಿನ ಸೊಗಸು ಜನಪದರಲ್ಲೇ ಇರೋದು. ಸೊ ಪಾಶ್ಚಿಮಾತ್ಯಕ್ಕೆ ಮಕ್ಕಳು ಮೊರೆ ಹೋಗಬಾರ್ದು ಅನ್ನೋ ಕಾರಣದಿಂದ ಜನಪದನ ಹೆಚ್ಚಾಗಿ ಅವರ ನಾಲ್ಗೆಲೂ ಕೂತ್ಕೋಬೇಕು. ಜನಪದರು ಏನು ಸಂಸ್ಕೃತಿ ಇದೆ, ಸೊ ನಮ್ಮ ಸಂಸ್ಕೃತಿನ ಉಳಿಸೋಣ ಅನ್ನೋದು ರಘು ಸರ್ ಅವರ ಉದ್ದೇಶ. ಇದು 4ನೇ ವರ್ಷದ ನೈಪುಣ್ಯೋತ್ಸವ, ಜನಪದ ತೇರು ಅನ್ನೋ ಕಾನ್ಸೆಪ್ಟು. ಸೊ ಜನಪದ ಹೆಜ್ಜೆ, ಜನಪದ ಮೆರುಗು, ಜನಪದ ಸಂಗಮ ಅಂತ ಅಭ್ಯಾಗತರೆಲ್ಲ ಬರ್ತಾ ಇದ್ದಾರೆ. ಪದ್ಮಶ್ರೀ ಹಾಸನ್ ರಘು ಅವರು, ಯಮುನಾ ಶ್ರೀನಿಧಿ ಆ್ಯಕ್ಟ್ರೆಸ್ಸು, ಅಂಶಿ ಪ್ರಸನ್ನಕುಮಾರ್ ಸೀನಿಯರ್ ಜರ್ನಲಿಸ್ಟ್ ಅವರು, ಮತ್ತು ಸಿದ್ದರಾಜು ಅಂತ ಅವ್ರಿಗೆಲ್ಲ ನೈಪುಣ್ಯ ಗೌರವ ಇದೆ. ಸೊ ಇದು ನಮ್ಮದು 4ನೇ ವರ್ಷದ ನೈಪುಣ್ಯೋತ್ಸವ ವಿಶೇಷವಾಗಿದೆ. ಎಲ್ಲರೂ ಬನ್ನಿ.